ತಹಸೀಲ್ದಾರ್ ಬಿಬಿ ಫಾತಿಮಾ ಬಿಇಒ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆಯವರ ನೇತೃತ್ವದಲ್ಲಿ ಹೊಳಲ್ಕೆರೆ ತಾಲೂಕಿನ 22 ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯೊಂದಿಗೆ ಶಾಲಾ ಶುಲ್ಕ ಹೆಚ್ಚುವರಿ ಡೊನೇಷನ್ ಹಾವಳಿ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಇಚ್ಚಿಘಟ್ಟ ಸಿದ್ದ ವೀರಪ್ಪನವರು ಖಾಸಗಿ ಆಸ್ಪತ್ರೆ ಶಾಲೆಗಳು ಹೆಚ್ಚು ಲೂಟಿ ಮಾಡ್ತಾ ಇವೆ, ಹಳ್ಳಿಗಳಲ್ಲಿ ಬಲವಂತವಾಗಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಕರೆತರ್ತಾ ಇದ್ದಾರೆ, ಶಾಲೆಗಳು ಹೆಚ್ಚು ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ತಾಲೂಕು ಮುಖಂಡ ಮಲ್ಲಿಕಾರ್ಜುನಪ್ಪ 6ನೇ ತರಗತಿ ಮಕ್ಕಳಿಗೆ 54,000 ಫೀ ತೆಗೆದುಕೊಂಡಿದ್ದಾರೆ, ಆದರೆ ಶಾಲೆ ಫೀ 24,000 ಮಾತ್ರ ಇದೆ. ಮಲ್ಲಿಕಾರ್ಜುನಪ್ಪ ವಾಗ್ದೇವಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರಿಗೆ ರಸೀದಿ ಪುಸ್ತಕ ತೋರಿಸಿ ಅಂತ ಹೇಳಿದ್ರು. ತಹಸೀಲ್ದಾರ್ ಫಾತಿಮಾರವರು ಪ್ರತಿ ಶಾಲೆಯಲ್ಲಿ ಶಾಲಾ ಶುಲ್ಕ ಮತ್ತು ಇತರೆ ಶುಲ್ಕದ ಬೋರ್ಡ್ ಕಾಣುವಂತೆ ಬಿತ್ತರಿಸಬೇಕು. ಜುಲೈ 10ರಿಂದ ಎಲ್ಲ ಶಾಲೆಗಳಲ್ಲಿ ಭೇಟಿ ನೀಡುತ್ತೇನೆ, ಶಾಲಾ ಶುಲ್ಕದ ಬೋರ್ಡ್ ಇಲ್ಲದೇ ಇದ್ದರೆ ಆಡಳಿತ ಮಂಡಳಿ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟರು. ಯಾಕೆ ರಾಜಕಾರಣದಲ್ಲಿ ಹೆಚ್ಚು ಶಾಲೆಗಳನ್ನು ಓಪನ್ ಮಾಡ್ತಾರೆ, ಕಾಲೇಜ್ ಓಪನ್ ಮಾಡ್ತಾರೆ ಅಂದ್ರೆ ದುಡ್ಡು ಆಗುತ್ತೆ, ಹೆಚ್ಚು ಹಣ ಬರುತ್ತೆ ಅಂತ. ಯಾಕೆ ಆಸ್ಪತ್ರೆ ಅವರೇ ಓಪನ್ ಮಾಡ್ತಾರೆ ಅಂದ್ರೆ ಹೆಚ್ಚು ದುಡ್ಡು ಬರುತ್ತೆ ಅಂತ. ನಮ್ಮ ಜೀವನಕ್ಕೆ, ನಮ್ಮ ಭದ್ರತೆಗೆ ಏನು ಆಧಾರಗಳೇ ಇಲ್ಲ. ಯಾಕೆ ನಡೀತಾ ಇದೆ ಇದೆಲ್ಲ? ಬಹಳ ತಪ್ಪಾಗ್ತಾ ಇದೆ. ನೀವೆಷ್ಟು ಜನ ಬೈಕಿದ್ರೆ ಬೈಕೊಳ್ಳಿ, ನಮಗೆ ಚಿಂತೆ ಇಲ್ಲ. ನಾವು ಸಮಾಜದ ಪರವಾಗಿ ಹೇಳ್ತೀವಿ, ಜನರು ಪರವಾಗಿ ಹೇಳ್ತೀವಿ, ಸತ್ಯ ಹೇಳ್ತೀವಿ. ನಾನು ಬದುಕಬೇಕು, ನೀವು ಬದುಕಬೇಕು, ಜನರು ಬದುಕಬೇಕು. ಒಂದು ಸೇವಾ ಮನೋಭಾವನೆ, ವಿದ್ಯಾದಾನ ಅಂದ್ರೆ ಸೇವಾ ಮನೋಭಾವನೆಯಿಂದ ಮಾಡಬೇಕು. ಅದನ್ನ ನಿಮ್ಮೆಲ್ಲ ನಿಮ್ಮ ಜೀವನದಲ್ಲಿ ತ್ಯಾಗ ಮಾಡಬೇಕು ಅಂತ ನಾವು ಹೇಳಲ್ಲ. ನೀವು ಅದರಲ್ಲಿ ಬದುಕಬೇಕು. ಅಗತ್ಯ ಇದೆ, ಅಗತ್ಯ ಇರುವಷ್ಟನ್ನ ನೀವು ನಿಮಗೆ ಅನುಕೂಲ ಆಗೋಷ್ಟು ಮಾಡ್ಕೋಬೇಕೇ ಹೊರತು ದಂಧೆ ಮಾಡಬಾರ್ದು. ಇದು ತಪ್ಪಬೇಕು. ಇದು ತಪ್ಪುವವರಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನೀವೇ ಬಲವಂತವಾಗಿ ಕರ್ಕೊಂಡು ಬರ್ತಾ ಇದ್ರೆ ಹಳ್ಳಿಯಿಂದ ಮಕ್ಕಳನ್ನ. ನಮ್ಮ ಮನೆಯಲ್ಲಿ ನಿಮ್ಮ ಶಾಲೆಗೆ, ಖಾಸಗಿ ಶಾಲೆಗೆ ಮಕ್ಕಳನ್ನ ಕಳಿಸಿರಿ, ಪಕ್ಕದ ಶಾಲೆಯವರು ಮನೆಯವರಿಗೆ ಬೆನ್ನತ್ತಿ ಗಲಾಟೆ ಮಾಡಿ ಗುದ್ದಾಡಿ ಹೊತ್ತು ಕರೆದು ಉಪವಾಸ ಮಾಡಿಕೊಂಡು ಅಡುಗೆ ಮಾಡಲಾಗಿದ್ದು ಇನ್ನೊಂದು ಮನೆಯ ಮಗುನು ಕೂಡ ಖಾಸಗಿ ಶಾಲೆ ಹಿಂಸೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹೇಳಿದ್ರೆ, ಒಂದು ಹೈಸ್ಕೂಲ್ ಮಟ್ಟಕ್ಕೆ ಓದುವಂತ ಮಗುವಿನ ಪೋಷಕರ ಆದಾಯ ಇವತ್ತು ಒಂದು ವರ್ಷದ ಬೆಳೆ. ಕೆಲವು ಕಡಿಮೆ ಜಮೀನು ಇರೋರಿಗೆ ನಿಮ್ಮ ಶಾಲೆ ದುಡ್ಡು ಕಟ್ಟಷ್ಟು ಬೆಳೆ ಸಿಗಬೇಕಾಗ್ತದೆ. ಈ ವಾಸ್ತವನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದ್ಸಾರಿ ಯೋಚನೆ ಮಾಡಿ, ನಾನು ಹೇಳ್ಬೇಕಾಗಿಲ್ಲ, ಅರ್ಥ ಆಗುತ್ತೆ ಎಲ್ಲರಿಗೂ. ಅದಕ್ಕೆ ನಿಜವಾಗ್ಲೂ ಬದಲಾವಣೆ ಬೇಕು. ನಾವು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ನಿಮ್ಮನ್ನು ಯಾರನ್ನು ಕೂಡ ವೈಯಕ್ತಿಕವಾಗಿ ಆರೋಪ ಮಾಡಿದ್ರು. ಸಾವಿರಾರು ಜನ ಕೆಲಸ ಕೊಟ್ಟಿದ್ರು. ಇವತ್ತು ನಾವು ಎಷ್ಟೇ ಶ್ರೀಮಂತರಾಗಿ ಎಷ್ಟೇ ಜಮೀನು ಇಟ್ಕೊಂಡ್ರು ನಮಗೆ ಅದ್ರ ಕಡೆ ಆಸಕ್ತಿ ಇಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ರೈತ ಅಂದ್ರೆ ಏನು ಉಳಿಯಲ್ಲ, ಲಾಭ ಇಲ್ಲ, ನಾವು ಅನುಭವಿಸಿದ್ರೆ ಮಕ್ಕಳು ಅನುಭವಿಸಬಾರ್ದು. ಈ ಹಿಂಸೆ ಬೇಡ, ಮಳೆ ಬಂದ್ರೆ ಬೆಳೆ ಆಗಲ್ಲ, ಬೆಳೆ ರೇಟ್ ಸಿಗಲ್ಲ. ಇದು ರೈತ ಸಮಸ್ಯೆಯಿಂದ ಒಂದು ಪಕ್ಷ ನಿಮ್ಮ ಮಕ್ಕಳುಗಳು ಸ್ವಲ್ಪ ಹಿಂದೆ ಇದ್ರು, ನಮ್ಮ ರೈತ ಮಕ್ಕಳನ್ನ ಸೇರಿಸಿ ಎಜುಕೇಶನ್ ಕೊಡ್ಸಕ್ಕೆ ಮುಂದಿದ್ದಾರೆ. ಇವತ್ತು ಸಾಲ ಸೋಲ ಇಲ್ಲಿದ್ರು ಕೊನೆಗೆ ಅಡವಾಸ ಭಾರಿ ನಾವು ಸ್ಕೂಲಿಗೆ ಕಳಿಸಿ ನೆಮ್ಮದಿಯಾಗಿತ್ತು. ನನ್ನ ಮಗ ಬುದ್ಧಿವಂತ ಆಗ್ತದೆ ಅಂತ. ನಿಮ್ಮ ಪ್ರೈವೇಟ್ ಸ್ಕೂಲ್ಗೆ ನಮ್ಮ ಮಕ್ಕಳುಗಳು ಹೋಗ್ತಿರೋದು, ನಮ್ಮ ಅಣ್ಣ ಮಗಳನ್ನೇ ಓದಿರೋದೇ, ನಮ್ಮ ಮಗಳನ್ನೇ ಕಳಿಸ್ತಾರೆ. ನಾವೇ ಚೆನ್ನಾಗಿ ಓದ್ತಿದ್ದಾನೆ ಅಂತ. ಒಂದ್ಸರಿ ಇದೇ ಸಂದೀಪ್ ಸ್ಕೂಲಾಗೆ SLC ನೀವು ಹೇಳಿದ್ರು, ಮೇಡಮ್ ಹೇಳಿದ್ರು, ಸಾಹೇಬ್ರು ಹೇಳಿದ್ರು, ಅವೆಲ್ಲ ವಿಚಾರ ಕರೆಕ್ಟ್ ಇದೆ. ಮೇಷು ಮಗನೇ ನಮ್ಮ ಮಗಳು SLC ಎಕ್ಸಾಮ್ ಬಂದಿದ್ದು 98 ಮೇಷು ಮಗ UKG ಇಂದೆಲ್ಲ ಅಲ್ಲೇ SLC ಓದಿದೆ. ಮ್ಯಾಥ್ಸ್ಗೆ 0 ಆಡಿದೆ. ಅವ್ರು ಮೇಷ್ ಏನು ಹೇಳು, ಅವ್ರು ಕಟ್ಟಿ ಏನು ಸ್ವಲ್ಪ ಇದ್ರು ಈ ಹಿಂಸೆ ಇದು. ನಾನು ಮೇಷ್ ಆಗಿ ಮಗ ಸ್ಕೂಲಿಗೆ ಕಟ್ಟಿ ಇಷ್ಟು ಫೀಸ್ ಕಟ್ಟಿ ಕಳಿಸಿದ್ದೀನಿ, 0 ಕೊಟ್ಟಿದ್ಯಾ ನೀನು, ನಾನು ಯಾಕೆ ನೀನು ಸ್ಕೂಲಿಗೆ ಕಳಿಸ್ಬೇಕಿತ್ತು ಸರ್? ನೀವು ಮನೆಗೆ ಇಲ್ಲ, ನಾನು ದಡ್ಡ ನಾನು ಹೇಳ್ಕೊಟ್ಟಿಲ್ಲ, ನೀನು ಹೇಳ್ಕೊಡು, ಎಷ್ಟು ಸ್ಟ್ರಾಂಗ್ ಆದ್ರೂ ಇರಲಿ ಅಂದರೆ ನೀವು ಹುಡುಗರನ್ನ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಇದರಿಂದ ಹೊರಟು ಅದೇ ಥರ ಅವ್ರ ತಲೆಯಲ್ಲಿ ಏನಿದೆ ಅದನ್ನ ಪೇರೆಂಟ್ಸ್ಗಳಿಗೆ ನೀವು ಯಾವುದೇ ಕಾರಣ